ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ. ಸೊ ನಮ್ಮ ಆ್ಯಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ಇದೆ. ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ. ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ. ಅಂದರೆ ಎಲ್ಲರೂ ಮನೆಯಲ್ಲಿ ಇರೋರ ಜೊತೆಯಲ್ಲಾಗಿರ್ಬೋದು ಮತ್ತು ಹೊರಗಡೆ ಆಗಿರ್ಬೋದು ಎಲ್ಲರೂ ಹೆದರಿಸುವಂಥ ಪಾತ್ರ. ಹೆದರಿಸೋದು ಅನ್ನೋದಕ್ಕಿಂತ ಹೆದರ್ಕೊಳ್ತಾರೆ ಆ ಥರ ಒಂದು ಪಾತ್ರ. ಸೊ ಹೋಗಿ ನಿಂತ್ರೇ ಒಂದು ಹೆದರ್ಕೊಳ್ಳುವಂಥ ಪಾತ್ರ. ಸೊ ಆ ಥರ ಇದೆ. ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ. ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ಥರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು. ಮತ್ತು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಕೂಡ ಅವರು ತುಂಬಾ ಇನಿಷಿಯೇಟ್ ತೊಗೊಂಡು ಹೀಗೆ ಆಗಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಪ್ರೋಮೋಗೂ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಯಾವುದು 4 ಪ್ರೋಮೋಗಳು ಕೂಡ ತುಂಬಾ ವಿಭಿನ್ನವಾಗಿರುವಂಥ ಪ್ರೋಮೋಗಳು ಮತ್ತು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಏನಾಗ್ಬೋದು ಕಥೆಯಲ್ಲಿ, ಏನಾಗ್ಬೋದು ಇವ್ರಿಗವರು ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ. ಆ ಥರ ಒಂದು ಪ್ರೋಮೋನ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂಥದ್ದು ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಜೊತೆಯಲ್ಲಿ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ. ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. 12 ವರ್ಷದ ಹಿಂದೆ ಅದೇ ಸಾಫ್ಟ್ನೆಸ್ ಇತ್ತು ನಿಮ್ಮ ಮುಖದಲ್ಲಿ, ಬಟ್ ಇವಾಗ ಕಣ್ಣಲ್ಲೇ ಎದುರಿಸ್ತಿದ್ದೀರಾ. ಯಾಕೆ ಪಾಪ ಇದ್ದವ್ರು ಎಷ್ಟು ಜೋರಾಗಿದೆ ಯಾಕೆ? ಅಂದರೆ ಇಂಥ ಕ್ಯಾರೆಕ್ಟರ್ ಒಪ್ಕೊಳ್ಳುವಂಥ ರೀಸನ್ ಏನು ಅಂತ? ಕಲಾವಿದರು ಅಂದಮೇಲೆ ಏನಾದರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಸೊ ಆ ವಿಭಿನ್ನತೆ ಇಲ್ಲ ಅಂದರೆ ಬೋರ್ ಆಗಿಬಿಡ್ತಾರೆ ಜನನು. ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬೋದು, ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು. ಬಟ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡಬೇಕು ಅನ್ನೋದಷ್ಟೇ, ಬೇರೆ ಇನ್ನೇನು ಇಲ್ಲ. ಜನ ಒಪ್ಕೋತಾರೆ ಅಂತ ಅನ್ಸುತ್ತೆ, ಯಾಕಂದ್ರೆ ನಿಮ್ಮ ನೋಡಿದ ಶೇಡೇ ಬೇರೆ. ಬಟ್ ಈ ಶೇಡು ಫಸ್ಟ್ ಟೈಮ್ ಅನ್ಸುತ್ತೆ. ಒಪ್ಕೊಂಡಿಲ್ಲ, ಕೆಲವ್ರು ಒಪ್ಕೊಂಡಿಲ್ಲ. ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ, ಯಾಕೆ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು, ಇಲ್ಲ ಹೆದರ್ಕೋಬೇಕು. ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ 10 ವರ್ಷದ ಮುಂಚೆ, ಈಗ ಹೆದರ್ಸಕ್ಕೆ ನಿಂತಿದ್ದೀನಿ ಅಷ್ಟೇ. ಬೇರೆ ವಾಹಿನಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಡ್ಯುವೆಲ್ ಶೇಡಲ್ಲಿ ಮಾಡಿದ್ರಿ, ಪ್ರಾರ್ಥನಾ ಆಗಿ ಕಾಣಿಸ್ಕೊಂಡಿದ್ರಿ. ಸೊ ಇಲ್ಲೂ ಕೂಡ ಆ ಥರದ್ದು ಏನಾದರೂ ಶೇಡ್ಗಳು ಇದೆಯಾ ಪಾತ್ರಕ್ಕೆ? ಇಲ್ಲ, ನಾನು ಅದನ್ನೇ ಹೇಳಿದ್ದು. ಅದನ್ನೇ ಧರಣಿ ಸರು ನಾವು ಆ ಸೀರಿಯಲಲ್ಲೂ ವರ್ಕ್ ಮಾಡಿದ್ವಿ. ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ. ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದರೆ ಅವ್ರ ಬ್ಯಾಕ್ ಗ್ರೌಂಡಲ್ಲಿ ಏನೋ ಒಂದು ಸ್ವಲ್ಪ ತೊಂದರೆ ಆಗಿದೆ, ಅದಕ್ಕೋಸ್ಕರ ಅದು ಈ ಥರ ರಿಯಾಕ್ಟ್ ಮಾಡ್ತಿದೆ. ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ. ಅಂದರೆ ಒಂದು ಅವಳಿಗಾಗಿರುವಂಥ ಒಂದು ಧೋರಣೆಯಿಂದ ಅವಳು ಆ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆ ಥರ ಏನೋ ಅವರ ಆಸ್ತಿ ಕಿತ್ಕೊಂಡ್ಬಿಡ್ಬೇಕು, ಅದು ಮಾಡ್ಬಿಡ್ಬೇಕು ಅನ್ನೋದಿಲ್ಲ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಶೇಡ್ ಇದೆ. ಓಕೆ, ಕಾಸ್ಟ್ಯೂಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಿ ಎಷ್ಟು ದುಡ್ಡು ಹಾಕಿದ್ರಿ ಅಂತ? ಅದು ನಮ್ಮ ಪ್ರೊಡ್ಯೂಸರ್ನೇ ಕೇಳ್ಬೇಕು ನೀವು. ಈಗ ಮುಗ ದುಡ್ಡು ಹಾಕ್ಸ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲ, ನನಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸ್ನಲ್ ಆಗಿ ಇನಿಷಿಯೇಟ್ ತಗೊಂಡು ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು
ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೋಬೇಕು. ಅಂದರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ, ಇದು ಎಲ್ಲಿಂದ ತೊಗೊಂಡ್ರು, ಇದು ಹೆಂಗೆ, ಆ ಥರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ಯಾಕಂದರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ಥರ ಅಲ್ವಾ ಕೂತ್ಕೊಳ್ಳೋದು. ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತೊಗೊಂಡ್ರು, ಈ ಜ್ಯುವೆಲ್ರಿ ಎಲ್ಲಿಂದ ತೊಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಎಸ್, ಅಮೃತನ್ ಸಾರಿಗಳೆಲ್ಲ ಫೇಮಸ್ ಆಗಿದ್ವು, ಇಲ್ಲಿ ಐ ಥಿಂಕ್ ಆಗ್ತವೆ ಅನ್ಸುತ್ತೆ. ಹೌದು, ಆಗ್ಬೋದು ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಸೊ. ನೋಡೋಣ. ಈಗ ನೀವು ಕೇಳಿದ ಪ್ರಶ್ನೆಗೆ ಆಕ್ಚುಲಿ ಸಣ್ಣ ಬಿಂದಿಯಿಂದ ಹಿಡಿದು ಬ್ರೇಸ್ಲೆಟ್ ಇಂದ ಹಿಡಿದು ಪ್ರತಿಯೊಂದನ್ನು ಫೈನಲ್ ಮಾಡಿದ್ದು ಶಿಲ್ಪಾ ಮೇಡಮ್. ಪ್ರತಿಯೊಂದು ಬರೀ ಇವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಪ್ರತಿ ಕ್ಯಾರೆಕ್ಟರ್ನು ಮನೆ ಕೆಲಸದವ್ರ ಕ್ಯಾರೆಕ್ಟರ್ಗೂ ಕೂಡ ಇದೇ ಥರದ್ದು ಬೇಕು, ನನಗೆ ಪರ್ಟಿಕ್ಯುಲರ್ಗೆ ಯಾವ ಶೋನಲ್ಲೂ ಕಾಣಿಸ್ಕೊಂಡಿರಬಾರ್ದು, ಆ ಥರನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ ಎಲ್ಲ ಫೈನಲೈಸ್ ಮಾಡಿದ್ದು ಕೂಡ ಹೇಳಿದ ಚಿಕ್ಕ ಬಿಂದೆಯಿಂದ ಹಿಡಿದು ಇವರು ಏನು ನೀವು ಗೆಟಪ್ ಏನಿದೆ ಎಲ್ಲದಕ್ಕೂ ನಿಮ್ಮ ಕಣ್ಮುಂದೆ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಮೂಲ ಕಾರಣ ಮೇಡಮ್. ಕ್ವಶನ್ ಇದೆ ನನಗೆ, ಇದು ಒಂದು ರೀಮೇಕ್ ಸೀರಿಯಲ್ ಅಂತ ಕೇಳ್ಪಟ್ಟೆ, ಹೌದಾ? ಹೌದು ಮೇಡಮ್. ಓಕೆ, ಮೂಲ ನಿಮ್ಮ ನೆಟ್ವರ್ಕ್ ಅದ ಹೆಂಗೆ? ಹೌದು ಹೌದು, ನಮ್ಮ ನೆಟ್ವರ್ಕ್ ಇದೇನೆ. ಆಸ್ ಇಟ್ ಈಸ್ ತಗೊಂಬಂದಿದ್ದೀರಾ ಅಥವಾ ಚೇಂಜಸ್ ಇದೆಯಾ? ಸದ್ಯಕ್ಕೆ ಇವಾಗ ಆಸ್ ಇಟ್ ಈಸ್ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ಆಸ್ ಇಟ್ ಈಸ್ ಅಂದ್ರೆ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಸಣ್ಣ ಪುಟ್ಟ ಚೇಂಜಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಹಬ್ಬಗಳಾಗಿರ್ಬೋದು, ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು, ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಗಣೇಶ ಹಬ್ಬ ಬರುತ್ತೆ. ಸೊ ಅದನ್ನೆಲ್ಲ ನಮ್ಮ ಸೀರಿಯಲ್ಗೆ ಅಳವಡಿಸ್ಕೊಂಡು ನಮ್ಮ ನೇಟಿವಿಟಿ ತಕ್ಕ ಹಾಗೆ ತಗೊಂಡು ಹೋಗ್ತಾ ಇದೀವಿ. ಡೈರೆಕ್ಟ್ರೆ, ಎಲ್ಲ ಸೀರಿಯಲ್ಸ್ ಅನ್ನ ಜನ ಒಬ್ಸರ್ವ್ ಮಾಡ್ತಾರೆ. ಅದೇ ಕೂಗು, ಅದೇ ಹೊಡೆದಾಟ, ಅದೇ ಮನೆ ಹೊಡೆಯೋ ಕೆಲಸಗಳೇ ಸೀರಿಯಲ್ಸ್ ಗಳಲ್ಲಿ ಜಾಸ್ತಿ ನೋಡಬಹುದು. ಅದನ್ನ ಹೊರತುಪಡಿಸಿ ನಿಮ್ಮ ಸೀರಿಯಲ್ ಎಷ್ಟು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ. ಯಾಕಂದ್ರೆ ಒಂದಿಷ್ಟು ಎಪಿಸೋಡ್ಗಳಾದ್ಮೇಲೆ ಜನಕ್ಕೂ ಬೋರ್ ಹೊಡೆಯಕ್ಕೆ ಶುರು ಆಗುತ್ತೆ, ಅದೇ ತೋರಿಸ್ತಾರೆ ಅಂತ. ಅದನ್ನ ತೋರ್ಸದಂಗೆ ಹೆಂಗೆ ಮುತುವರ್ಜಿ ವಹಿಸಿದೀರಾ? ಖಂಡಿತವಾಗ್ಲೂ ಇದೆ. ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತ್ತಿ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗೋದು, ಈ ಥರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮಿಳ ಜೊತೆ ಉಲ್ಟಾ ಇರುತ್ತೆ. ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ, ಗೌರವ ಇಲ್ಲ ಅಂತಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಈ ಅತ್ತಿಗೆ ಆಡೋ ರೀತಿಗೆ ಅವ್ರ ಜೊತೆ ಅದರ ಟಕಾಫರ್ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ವಿಭಿನ್ನವಾಗಿ ಹೋಗುತ್ತೆ. ಯಾಕಂದ್ರೆ ಹೀರೋಯಿನ್ ತುಂಬಾ ಸಾಫ್ಟ್, ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು. ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಊರ್ಮಿಳ ಅವರು ನಾನು ಅನ್ಕೊಂಡಿದ್ದ ಸಾಧಿಸ್ಬೇಕು, ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು, ಯಾರು ಕೂಡ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು, ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ಗೆ ಅವ್ರು ಆಪೋಸಿಟ್ ಆಗಿ ನಿಂತ್ಕೋತಾರೆ. ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ, ಇನ್ನೊಂದೇನೋ ಬರುತ್ತೆ, ಅವ್ರ ಮೇಲೆ ಕತೆ ಹೋಗುತ್ತೆ. ಇಲ್ಲ, ಈ ಮೂರೂ ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ. ಸೊ ಫ್ಯಾಮಿಲಿನಲ್ಲಿ ಒಬ್ರು ಅಧಿಕಾರ ಚಲಾಯಿಸಬೇಕು ಅಂದ್ರೆ ಯಾವ್ದಾದ್ರು ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮನಿರಿಸ್ತಾರೆ. ಅಂದ್ರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ, ನೀವೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ. ಅವಾಗ ಏನಾಗುತ್ತೆ, ಯಾರು ಮಾತಾಡೋಕ್ಕೆ ಆಗಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ಸೆಕೆಂಡ್ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾರೆ. ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಅಂತಂದ್ರೆ ಸೊ ಬೇರೆ ಥರನೇ ಹೋಗುತ್ತೆ ಕಥೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಸರ್, ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಓಕೆ, ಇಲ್ಲ ಸರ್, ಅದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನಾವು ರಿಸರ್ಚ್ ಮಾಡ್ದಂಗೆ ಎಲ್ಲೂ ಇರಲಿಲ್ಲ ಅನ್ನೋದನ್ನು ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ದು. ಸೊ ಗೊತ್ತಿರಲಿಲ್ಲ ಸರ್. ಹಾಂ, ಓಕೆ ಸರ್. ಈಗ ಒಂದೇನಾಯ್ತು ಅಂದ್ರೆ ನಮ್ದು ರೀಸೆಂಟ್ ಆಗಿ ಇವಾಗ ಶೋ ಲಾಂಚ್ ಆಗ್ತಿರೋದ್ರಿಂದ ಮುಂಚೆನೆ ಕತೆ ಮಾಡ್ಕೊಂಡಿದ್ರಿಂದ ಈಗ ಏನ್ ಗಣೇಶ ಹಬ್ಬದವರೆಗೂ ನಾವೇನು ಯಾರು ಇನ್ನು ಅಂದ್ರೆ ಫಸ್ಟ್ ಎಪಿಸೋಡ್ಗೆ ನಮ್ದು ಇದು ಅವಾರ್ಡ್ ಕೊಡೋದು, ಒಂದು ಸೆರೆಮನಿ ಅವಾರ್ಡ್ ಕೊಡಬೇಕಾಗಿರುತ್ತೆ, ಅಲ್ಲಿ ಗೆಸ್ಟ್ ಆಗಬೇಕು. ಸೊ ಮುಂದಿನ ಹಬ್ಬಗಳಲ್ಲಿ ನಾವು ಅದನ್ನ ತರ್ತೀವಿ ಸರ್. ಸರ್, ಥ್ಯಾಂಕ್ ಯು. ರಜನಿ, ಆಡಿಯನ್ಸ್ಗೆ ಏನು ಹೇಳ್ತೀವಿ?